ಪ್ರತಿದಿನ ಒಂದೇ ಥರ ಶುರುವಾಗುತ್ತೆ. ಸೂರ್ಯನ ಕಾಫಿ, ಸ್ಕ್ರೀನ್ಸ್, ಸೈಲೆನ್ಸ್. ದಿನ ಇಲ್ಲೇ ಕೂತ್ ಕೆಲಸ ಮಾಡೋದು ಮಿಕ್ಕಿದ ದಿನಗಳ ಥರ. ಆದರೆ ಕೆಲವೊಂದು ಸಾರಿ ಐ ಫೀಲ್ ನನ್ನ ಹತ್ರ ನಾನೇ ಮಾತಾಡ್ಕೊತಾ ಇದ್ದೀನ ಅಂತ. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗೆ ಲೈಫ್ ತುಂಬ ಈಸಿ ಅನ್ನಿಸ್ತಿತ್ತು. ತುಂಬ ದೊಡ್ಡ ಯೋಚನೆಗಳೇನಿಲ್ವಲ್ಲ ಅವಾಗ. ಯೋಚನೆಗಳು ಇತ್ತು: ಎಕ್ಸಾಮ್, ಫ್ರೆಂಡ್ಸ್, ಹೋಮ್ವರ್ಕ್, ಟಿ ವಿ ಶೋಸ್, ಸಣ್ಣ ಪುಟ್ಟ ಜಗಳಗಳು, ಕೊನೆಯೇ ಆಗದೆ ಇರೋ ನಮ್ಮ ಆಟ. ನೆನಪಿದೆ ಆ ದಿನಗಳು. ನಾನು ಸ್ಕೂಲ್ಗೆ ಹೋಗಿದ್ದ ಮುಂಚೆ ನನ್ನ ಫೇವ್ರೆಟ್ ಕಾರ್ಟೂನ್ ನೋಡ್ಕೊಂಡು ಕೂತ್ಕೊತಾ ಇದ್ದೆ. ಸ್ಟ್ರೀಟ್ ಲೈಟ್ಸ್ ಆಫ್ ಆಗೋವರೆಗೂ ಕ್ರಿಕೆಟ್ ಆಡ್ತಾ ಇದ್ದಿದ್ದು. ಯಾಕೆ ಈ ಹೋಮ್ವರ್ಕ್ ಎಲ್ಲ ಮಾಡಬೇಕು, ಒಂದು ದಿವಸ ಕೆಲಸ ಮಾಡಿದಾಗ ಹೋಮ್ವರ್ಕ್ ಮಾಡೋ ಅವಶ್ಯಕತೆನೇ ಇರ್ತಿರಲ್ಲ ಅನ್ಕೊತಿದ್ದೆ. ಆಟ ಆಡಬೇಕಂದ್ರೆ ಕಳೆದೋಗಿರೋ ಬಾಲ್ನ ಹುಡ್ಕೋದ್ರಲ್ಲಿ ಒಂಥರ ಖುಷಿ ಇತ್ತು. ನಿಮಗಿದೆಲ್ಲ ನೆನಪಿದೆಯಾ? ನಮಗೆ ಬೇಕಾಗಿದ್ದು ಬರೀ ಆಟ ಮಾತ್ರ, ಅದು ಯಾವಾಗೂ ಮುಗಿಬಾರ್ದಾಯ್ತು ಅನ್ಕೊತಾ ಇದ್ರಿ. ಇವಾಗೆಲ್ಲ ಇದೆ ಟೈಮ್ ಬಿಟ್ಟು. ಯಾವಾಗಿಂದ ನಾವು ಚಿಕ್ಕ ಹುಡುಗರಾಗೋದನ್ನು ಬಿಟ್ಟಿದ್ದು? ಹೌದು, ವರ್ಲ್ಡ್ ತುಂಬ ಬೇಗ ಓಡ್ತಾ ಇದೆ. ದಿನೇ ದಿನೇ ಎಲ್ಲರೂ ಓಡ್ತಾ ಇರೋದು ತಾನು ಗೆಲ್ಲೋಕೆ, ಬೆಳೆಯೋಕೆ, ದುಡಿಯೋಕೆ. ಮೇ ಬಿ ಸ್ಲೋವಾಗಿ ಹೋಗ್ಬೋದು. ವಸ್ತುಗಳ ಮೇಲೆ ಆಸೆಗಳು ಬೇಡ, ಅಧಿಕಾರದ ಮೇಲೆ ಆಸೆ ಬೇಡ. ತುಂಬ ಸ್ಪೀಡಿಗೆ ಹೋಗೋ ಅವಶ್ಯಕತೆ ನಮಗಿಲ್ಲ. ನಿಧಾನಕ್ಕೆ ಹೋಗೋಣ. ನಿನ್ನ ಮನಸ್ಸು ಏನು ಹೇಳುತ್ತೆ ಅದನ್ನು ಕೇಳು. ಮನಸ್ಸಿಂದ ಚಿಕ್ಕವರಾಗಿರೋಣ, ದೊಡ್ಡವರಾಗೋ ಅವಶ್ಯಕತೆ ಇಲ್ಲ.